ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀ ಕ್ಷೇತ್ರ ಪಣೋಲಿ ಬೈಲು ಎಂಬ ಹೆಸರನ್ನ ಕೇಳದೆ ಇರುವವರು ತೀರಾ ವಿರಳ. ಈ ಕ್ಷೇತ್ರ ಅಂದ್ರೆ ಒಂದು ರೀತಿಯಾದ ಭಯಭಕ್ತಿ ಇದೆ ಜನರಲ್ಲಿ. ಇದು ತುಳುನಾಡಿನ ಅತ್ಯಂತ ಕಾರಣಿಕದ ದೇವಸ್ಥಾನ ಎಂಬುದು ಒಳಿತನ್ನ ಕಂಡ ಭಕ್ತರ ಮಾತು. ಕ್ಷೇತ್ರದಲ್ಲಿ ಪ್ರಧಾನ ದೇವತೆಗಳಾಗಿ ನೆಲೆ ನಿಂತಿರುವ ಕಲ್ಲುರ್ಟಿ ಕಲ್ಕುಡ ದೈವ ನಂಬಿದ ಸಕಲ ಸದ್ಭಕ್ತರನ್ನ ಪಡೆಯುತ್ತಿದ್ದಾರೆ. ತುಳುನಾಡಿನಾದ್ಯಂತ ಸುಪ್ರಸಿದ್ಧವಾಗಿರುವ ಹಾಗೂ ತುಳುನಾಡಿನಲ್ಲೇ ಅತಿ ಶ್ರೀಮಂತ ದೈವ ಸ್ಥಳವೆಂದೇ ಖ್ಯಾತಿ ಪಡೆದಿದೆ ಈ ಕ್ಷೇತ್ರ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಪಣೋಲಿ ಬೈಲು ಕ್ಷೇತ್ರದ ಹಿನ್ನೆಲೆ, ಹಿರಿಮೆ, ಮಹತ್ವ ಹಾಗೂ ಶಕ್ತಿ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶ್ರೀ ಕ್ಷೇತ್ರ ಪಣೋಲಿ ಬೈಲು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಜೀಪ ಮೋಡ ಗ್ರಾಮದಲ್ಲಿ ನೆಲೆಗೊಂಡಿದೆ. ಇಲ್ಲಿನ ಮೂಲ ದೈವವೇ ಕಲ್ಲುರ್ಟಿ ಮತ್ತು ಕಲ್ಕುಡ. ಈ ದೇವಾಲಯವಿರುವುದು ಬಿಸಿ ರೋಡ್ ದಾಟಿ ಪಾಣೆಮಂಗಳೂರು ಮೆಲ್ಕಾರುನಿಂದ ಬಲಭಾಗಕ್ಕೆ, ಮಾರ್ನಬೈಲು ಮೂಲಕ ಎಡಭಾಗಕ್ಕೆ 4 ಕಿಲೋಮೀಟರ್ ದೂರದಲ್ಲಿ ನೆಲೆಯಾದಂತಹ ತುಳುನಾಡಿನ ಅತ್ಯಂತ ಕಾರಣಿಕ ಸ್ಥಳ. ಅದೇ ರೀತಿ ಪಟ್ಟೆ ಸೀರೆ ಹರಕೆ, ಅಗೇಲ ಕೋಲ, ಮಲ್ಲಿಗೆ ಹೂ, ಬೆಳ್ಳಿ ಬಂಗಾರ ತೆಗೆದುಕೊಳ್ಳುವ ಸಂಪದ್ಭರಿತ ಜೋಡಿ ದೈವ ಕಲ್ಲುರ್ಟಿ ಕಲ್ಕುಡ ನೆಲೆಯಾಗಿ ಭಕ್ತರನ್ನ ಹರಿಸುತ್ತಿದ್ದಾರೆ. ಪಣೋಲಿ ಬೈಲು ಎಂಬ ಹೆಸರನ್ನ ಉಲ್ಲೇಖಿಸಿದಾಗ ಈ ಪ್ರದೇಶದಲ್ಲಿ ಪನೆಯ ಮರ ಬಹಳಷ್ಟಿತ್ತೆಂದು ತಿಳಿದು ಬರುತ್ತೆ. ಕಾಲಕ್ರಮೇಣ ಇದೇ ಊರಿನ ಹೆಸರಾಯಿತೆಂದು ಹೇಳಲಾಗಿದೆ. ಈ ಮರವು 60 ವರ್ಷಗಳಿಗೊಮ್ಮೆ ಹೂ ಬಿಟ್ಟು ಸಿಂಗಾರಗೊಳ್ತಾವೆ. ಹೀಗೆ ಹೂ ಬಿಟ್ಟು ಕಾಯಿಯಾದ ನಂತರ ಅದು ಸತ್ತು ಹೋಗುತ್ತಂತೆ. ಈ ವೃಕ್ಷವು ಅನಿಷ್ಟಕಾರಕವೆಂದು ನಂಬಲಾಗಿತ್ತು. ಇದು ಮನೆಯ ಅಕ್ಕಪಕ್ಕದಲ್ಲಿರುವುದು ಶುಭ ಲಕ್ಷಣವಲ್ಲವೆಂದು ಹೇಳ್ತಾರೆ. ಅದಕ್ಕಾಗಿ ಆ ಮರಕ್ಕೆ ಪೂಜೆ ಮಾಡಿ ಕಡಿದು ಉರುಳಿಸ್ತಾರೆ. ಈ ಪ್ರದೇಶದಲ್ಲಿ ಈ ಮರಗಳಿದ್ದ ಕಾರಣ ಮನೆಯ ಸಂಖ್ಯೆಯು ಕಡಿಮೆಯಾಗಿರುತ್ತೆ. ಈ ಪ್ರದೇಶಕ್ಕೆ ಕಲ್ಲುರ್ಟಿಯ ಪ್ರವೇಶವಾಗುವುದರೊಂದಿಗೆ ಈ ಪ್ರದೇಶವು ಪಣೋಲಿ ಬೈಲು ಕ್ಷೇತ್ರವೆಂದು ಕರೆಯಲಾಗುತ್ತೆ. ಈ ಜಾಗದ ದೈವದ ಹೆಸರನ್ನೆತ್ತಿದ್ರೆ ಸಾಕು, ಈ ದೈವಕ್ಕೆ ಗೋಚರವಾಗುತ್ತದೆಂದು ನಂಬಿಕೆ. ಇನ್ನು ಈ ಕ್ಷೇತ್ರದ ಇತಿಹಾಸವನ್ನೊಮ್ಮೆ ಕೆದಕಿದಾಗ ಈ ಕ್ಷೇತ್ರ ಉಗಮವಾಗಿದ್ದೇ ನಿಜಕ್ಕೂ ರೋಚಕ. ಸುಮಾರು 400 ವರ್ಷಗಳಿಗೂ ಹಿಂದೆ ಉಪ್ಪಿನಂಗಡಿಯ ಮಂತ್ರವಾದಿ ವಿದ್ವಾಂಸನಾದ ವೈಲಾಯರ ಮನೆ ದೇವರಾಗಿ ಬೆಳಗಿದ ಈ 2 ಶಕ್ತಿಗಳು ಆನಂತರ ಕಲ್ಲೇಗ, ನೇರಳಕಟ್ಟೆ, ಕಡಂಬು, ಪೊಳತ್ತೂರು ಆ 3 ತದನಂತರ ಪಣೋಲಿ ಬೈಲಿನಲ್ಲಿ ನೆಲೆಯಾದರು. ಈ ಕ್ಷೇತ್ರದಲ್ಲಿ ನೆಲೆಯಾಗಿ ಹಗಲಿನಲ್ಲಿ ಅಗೆಲು ಭಾರಣೆ, ರಾತ್ರಿಯಲ್ಲಿ ನರ್ತನ ಕೋಲ ಭಕ್ತರಿಂದ ಪಡೆದುಕೊಂಡು ಅಭಯವನ್ನ ಕೊಡ್ತಿದ್ದಾರೆ. ಈ ದೈವವು ಸಜಿಪ ಮಾಗಣೆಗೆ ಪ್ರಥಮವಾಗಿ ಪ್ರವೇಶವನ್ನ ಪಡೆಯುವಾಗ ಈ ಜಾಗ ಪ್ರಧಾನ ದೈವವಾಗಿ, ಮಾಗಣೆಯ ದೈವವಾಗಿ ನಾಲ್ಕೈತಾಯ, ನುಡಿಯೇಳು, ದಯ್ಯಂಗುಳ, ಉಲ್ಲಾಲ್ದಿ ಅಮ್ಮ ಅಧಿಕಾರಸ್ಥರಾದರು. ಈ ದೈವಗಳ ಅಪ್ಪಣೆಯನ್ನ ಈ ರೀತಿ ಪಡಿತಾಳೆ. ಮಿತ್ತ ಮಜಲು ಜಾಗದಲ್ಲಿ ನಡಿಯೇಳು ದಯ್ಯಂಗುಲ ದೈವಕ್ಕೆ ನೇಮ ನಡೆಯುತ್ತಿರುವಾಗ, ನಡಿಯೇಳು ದಯ್ಯಂಗುಲು ದೈವದ ಪಕ್ಕದಲ್ಲೇ ನಾಲ್ಕೆತ್ತಾಯ ದೈವವು ದರ್ಶನ ಪಾತ್ರಿಯ ಮೂಲಕ ಇರುವಾಗ ಕಲ್ಲುರ್ಟಿಯು ಮಿತ್ತ ಮಜಲಿಗೆ ಪ್ರವೇಶವನ್ನಿಟ್ಲು. ನನಗೆ ಈ ಮಾಗಣೆಯಲ್ಲಿ ನೆಲೆಯಾಗಲು ಜಾಗ ಬೇಕೆಂದು ಮಾಗಣೆಯ ಕುಲಾಲ ವ್ಯಕ್ತಿಯ ಮೇಲೆ ಕಲ್ಲುರ್ಟಿ ದೈವವು ಆವೇಶಭರಿತಳಾಗಿ ಬಂದು ತಿಳಿಸ್ತಾಳೆ. ಆ ಸಮಯದಲ್ಲಿ ಅಲ್ಲಿರುವ ಗುರಿಕಾರರ ಅಣತಿಯಂತೆ ಆವೇಶಭರಿತ ವ್ಯಕ್ತಿಯ ಮೈ ಮೇಲೆ ಕೈ ಹಾಕಿ ಹೊರಗೆ ದೂಡಿದ್ರು. ಆ ಸಮಯದಲ್ಲಿ ಕೋಪಗೊಂಡ ಕಲ್ಲುರ್ಟಿ ದೈವವು ನಾನು ಯಾರೆಂದು ನನ್ನ ಶಕ್ತಿಯನ್ನು ತೋರಿಸ್ತೇನೆ ಎಂದು ದೈವ ಕಲ್ಲುರ್ಟಿಯು ದೈವಂಗುಳ ದೈವದ ನೇಮದ ಸಿರಿಮುಡಿಗೆ ಬೆಂಕಿ ಹಾಕ್ತಾಳೆ. ಅದೇ ರೀತಿ ಅದನ್ನ ನಂದಿಸ್ತಾಳೆ. ನಂತರ ಸಜೀಪ ಮಾಗಣೆಯ ದೈವಗಳಿಗೂ ಕಲ್ಲುರ್ಟಿಗೂ ಒಡಂಬಡಿಕೆ ಒಪ್ಪಂದವಾಗಿ ಅಲ್ಲಿಂದ ಪಕ್ಕದಲ್ಲಿನ ಕಲ್ಲಿನಲ್ಲಿ ಕಲ್ಲುರ್ಟಿ ನೆಲೆಯಾಗಿ ಬರ್ಕೆ ಶೆಟ್ಟಿ ವಂಶಸ್ಥರನ್ನ ಕೂಡಿಕೊಂಡ್ಳು. ಆ ಕಲ್ಲನ್ನ ಗುಡ್ಡ ಮೂಲ್ಯನು ಹೊತ್ತುಕೊಂಡು ಪಣೋಲಿ ಬೈಲಿಗೆ ಅಂದ್ರೆ ಈಗ ನೆಲೆಯಾದ ಜಾಗದಲ್ಲಿ ಗುಡ್ಡ ಮೂಲ್ಯನು ಆಯಾಸಗೊಂಡು ಕಲ್ಲನ್ನ ಅಲ್ಲೇ ಇಟ್ಟ. ಸ್ವಲ್ಪ ಹೊತ್ತು ಕಳೆದ ಮೇಲೆ ಕೆಳಗೆ ಇಟ್ಟ ಕಲ್ಲು ಮೇಲೆ ಎತ್ತಲಾಗಲಿಲ್ಲ. ಕಲ್ಲು ಅಲ್ಲೇ ಸ್ಥಿರವಾಗಿ ಅಲುಗಾಡಿಸದಾಯಿತು. ಅಂದು ಮಂಗಳವಾರ ದಿವಸ ಕಲ್ಲುರ್ಟಿ ಕಲ್ಕುಡರು ಅಲ್ಲಿ ನೆಲೆಯಾಗ್ತಾರೆ. ಆವತ್ತಿನ ದಿನವೇ ದೈವಕ್ಕೆ ಕೋಲ ಸೇವೆ ನಡೆಯಿತು. ಹಾಲು ಕುಡಿತಾಳೆ. ನಂತರ ತನ್ನ ಕಟ್ಟುಕಟ್ಟಳೆಯನ್ನ ತಿಳಿಸ್ತಾಳೆ. ಅರ್ಚಕ ಕೆಲಸವನ್ನ ಗುಡ್ಡ ಮೂಲ್ಯರವರು ಮತ್ತು ಅವರ ಸಂತತಿಯವರು ಮಾಡಬೇಕೆಂದು ಅಗೆಲು ಬಡಿಸುವುದು, ಅಗೆಲು ಸಾಮಾನು ಬೇಯಿಸುವುದು ಈ ಸಂತತಿ ಎಂದು ತಿಳಿಸ್ತಾಳೆ. ಈ ಜಾಗದ ದೈವದ ಚಾಕಿರಿ ಕೆಲಸವನ್ನ ಸಾಲ್ಯಾನ್ ಗೋತ್ರದ ಗುಡ್ಡ ಮೂಲ್ಯರ ಮನೆಯ ಎದುರು ಭಾಗದ ಬಂಡಾರ ಮನೆಯಿಂದ ನೆಲೆಯಾದ ಸ್ಥಳಕ್ಕೆ ಬರುವ ಸಂಪ್ರದಾಯವಿದೆ. ಈ ಜಾಗದ ದೈವದ ಕೆಲಸವನ್ನ ಸಾಲ್ಯಾನ್ ಗೋತ್ರದ ಗುಡ್ಡ ಮೂಲ್ಯರ ಸಂತತಿಯವರು ಮಾಡುತ್ತಿರುವಾಗ ಅವರಿಗೆ ಸೂತಕ ಬದ್ದಲ್ಲಿ ಕಲ್ಲುರ್ಟಿ ದೈವದ ಸೇವೆ ನಿಲ್ಲಬಾರದೆಂದು ಗುಡ್ಡ ಮೂಲ್ಯರವರ ನಂಟಸ್ಥರಾದ ಗುಜರನ್ ಗೋತ್ರದವರು ದೈವದ ಅಪ್ಪಣೆಯ ಪ್ರಕಾರ ಮಾಡ್ತಾರೆ. ಈ ದೈವವು ಈ ಜಾಗದಲ್ಲಿ ಈ 2 ಗೋತ್ರದವರಿಂದ ಪೂಜೆ ಹಾಲು ತೆಗೆದುಕೊಳ್ಳುತ್ತೆ. 1880ರಲ್ಲಿ ಗುಡ್ಡ ಮೂಲ್ಯರ ವಂಶದ ಆಸ್ತಿ ಹರಾಜು ಹಾಕುವಾಗ ಅದನ್ನ 10 ಮುಡಿ ಕೃಷ್ಣರಾಯರು ಪಡಿತಾರೆ.
ಅವರು ಆ ಆಸ್ತಿಯನ್ನ 1888ರಲ್ಲಿ ನಂದಾವರ ವೆಂಕಟೇಶ ನಾಯಕರಿಗೆ ಮಾರಾಟ ಮಾಡ್ತಾರೆ. 1931ರಲ್ಲಿ ಈ ಜಾಗವನ್ನ ಕಾಂತಾಡಿ ಗುತ್ತು ಸಂಕಮ್ಮ ಶೆಡ್ತಿಗೆ ಮಾರಾಟ ಮಾಡಲಾಯಿತು. 1956ರಲ್ಲಿ ಮಂಚಿ ಗ್ರಾಮದ ಅಹಮದ್ ಬ್ಯಾರಿಯವರು ಪಣೋಲಿ ಬೈಲಿನ ಜಾಗವನ್ನ ಪಡೆದುಕೊಳ್ತಾರೆ. ಅಹಮದ್ ಬ್ಯಾರಿಯವರು ಈ ಜಾಗವನ್ನ ಪಡೆದ ನಂತರ ಕಲ್ಲುರುಟಿ ದೈವಕ್ಕೆ ಅಗೇಲು ಸೇವೆ ನಡೆಯುತ್ತಿರಲು ದೈವಕ್ಕೆ ಅಗೇಲಿಗಾಗಿ ಅನ್ನ, ಕೋಳಿ ಪದಾರ್ಥ ಬೇಯಿಸಲು ಹಿಂದಿನಿಂದಲೂ ಅಲ್ಲಿನ ಮುಲಯ್ಯನವರು ಬಿದಿರು ಕಡಿದು ಅದನ್ನ ಕಟ್ಟಿಗೆಯಾಗಿ ಅಡಿಗೆಗೆ ಉಪಯೋಗಿಸುತ್ತಿದ್ದರು. ಅಹಮದ್ ಬ್ಯಾರಿಯವರು ಇನ್ನು ಮುಂದೆ ಬಿದಿರು ಕಡಿಯಬಾರದು, ಅದು ನನ್ನ ಜಾಗ ಎಂದು ಬಿದಿರು ಕಡಿಯುವವರಿಗೆ ತಿಳಿಸ್ತಾರೆ. ಇದರಿಂದ ಕಂಗಾಲಾದ ಗುಡ್ಡ ಮೂಲ್ಯ ವಂಶಸ್ಥರು ಕಲ್ಲುರುಟಿ ದೈವದಲ್ಲಿ ದೂರು ಕೊಟ್ಟರು. ಆನಂತರ ಅಹಮದ್ ಬ್ಯಾರಿಯು ಬಿಲ್ಡಿಂಗ್ ಕಾಂಟ್ರಾಕ್ಟ್ದಾರನಾಗಿದ್ದು ಆತನು ನಿರ್ಮಿಸಿದ ಬಹುಮಹಡಿ ಕಟ್ಟಡ ನೆಲಕ್ಕೆ ಕುಸಿದು ಬಿತ್ತು. ವ್ಯವಹಾರದಲ್ಲಿ ಆತ ತೀರಾ ಕಷ್ಟ ನಷ್ಟಕ್ಕೆ ಒಳಗಾದ. ತಾಂಬೂಲ ಪ್ರಶ್ನೆಯಲ್ಲಿ ದೈವದ ತೊಂದರೆ ಎಂದು ಮನವರಿಕೆಯಾಗತ್ತೆ ಆತನಿಗೆ. ತದನಂತರ ದೈವದ ಹೆಸರಿನಲ್ಲಿ 9 ಸೆಂಟ್ ಭೂಮಿಯನ್ನ ಕಲ್ಲುರುಟಿ ದೈವದ ಹೆಸರಿನಲ್ಲಿ ದಾನವಾಗಿ ಬರೆದುಕೊಟ್ಟ. ಕ್ಷೇತ್ರದಲ್ಲಿ ದೈವದ ಅರಿಕೆ ಹೇಳಲು ಸಜೀಪ ಮೂಡದ ಬರ್ಕೆ ಶೆಟ್ಟಿ ವಂಶಜರು ಹೇಳುವ ಸಂಪ್ರದಾಯ ಹಿಂದಿನಿಂದಲೂ ನಡೆಯುತ್ತಿತ್ತು. ಪಣೋಲಿ ಬೈಲ್ ಕಲ್ಲುರುಟಿ ಕ್ಷೇತ್ರ ತುಳುನಾಡಿನ ಅತ್ಯಂತ ಶ್ರೀಮಂತ ಕ್ಷೇತ್ರ. ಅಷ್ಟು ಮಾತ್ರವಲ್ಲ, ಬಡವ ಬಲ್ಲಿದನೆಂಬ ಭೇದ ಭಾವವಿಲ್ಲದೆ ಸರ್ವರನ್ನು ಏಕ ಸಮಾನವಾಗಿ ನೋಡಲಾಗತ್ತೆ. ಸ್ತ್ರೀವರ್ಗದ ಅತೀವ ರಕ್ಷಿಕೆಯಾಗಿ ಮೆರೆಯುತ್ತಿದ್ದಾಳೆ ಕಲ್ಲುರುಟಿ. ಈ ಕ್ಷೇತ್ರ ಇವತ್ತಿನ ದಿನದಲ್ಲಿ ವಾರಕ್ಕೆ 5 ದಿವಸ 20 ಹರಕೆಯ ಕೋಲ, ಅದೇ ರೀತಿ ವಾರದ 3 ದಿನ 4,000ಕ್ಕೂ ಮಿಕ್ಕಿ ಅಗೇಲು ಸೇವೆ ಹರಕೆಯನ್ನ ಪಡೆಯುತ್ತಿರುವ ಕ್ಷೇತ್ರ ಇದೊಂದೇ. ಮದುವೆ, ವಿದ್ಯೆ, ಕಷ್ಟ ಕಾರ್ಪಣ್ಯ, ಕಳ್ಳತನ, ಉದ್ಯೋಗಕ್ಕೆ ಅಲ್ಲದೆ ಶರೀರದಲ್ಲಿರುವ ಪ್ರೇತಾತ್ಮ ಇನ್ನಿತರ ದುಷ್ಟ ಶಕ್ತಿಗಳನ್ನ ಕೋಲಾದಲ್ಲಿ ವಿಮೋಚನೆಗೊಳಿಸುತ್ತಾರೆ. ಈ ಜಾಗದಲ್ಲಿ ಪಟ್ಟ ಹರಕೆ ಹೇಳುತ್ತಾ ಜನರು ಕಷ್ಟ ಕಳೆಯುತ್ತಾ ಇರುವ ಈ ಕ್ಷೇತ್ರ ಪಣೋಲಿ ಬೈಲು. ಈ ಪ್ರದೇಶಕ್ಕೆ ಬರುವ ಭಕ್ತರು ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಸುಬ್ರಹ್ಮಣ್ಯ, ನೆಲ್ಯಾಡಿ, ಮಡಿಕೇರಿ, ಮಂಗಳೂರು, ಮಂಜೇಶ್ವರ, ಕಾಸರಗೋಡು, ಉಡುಪಿ, ಕುಂದಾಪುರ, ಕಾರ್ಕಳ, ಮೂಡಬಿದ್ರೆ, ಕೊಡಗು ಮುಂತಾದ ಕಡೆಗಳಿಂದಲ್ಲದೆ ಹೊರಗಿನವರು ಈ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ. ಭಕ್ತರು ಹರಿಕೆ ಕಾಣಿಕೆ, ಅಗೇಲು ಕೋಲ, ಬೆಳ್ಳಿ ಬಂಗಾರದ ಸೇವೆಯನ್ನ ಕೊಡ್ತಾರೆ. ಆಸ್ತಿ ವಿಚಾರ, ತಕರಾರು, ಕೋರ್ಟ್ ವಿಚಾರ ಇನ್ನಿತರ ಕಷ್ಟ ಕಾರ್ಪಣ್ಯದಲ್ಲಿದ್ದವರು ಈ ಕ್ಷೇತ್ರಕ್ಕೆ ಬಂದು ದೈವದ ಮುಂದೆ ತಮ್ಮ ಕಷ್ಟ ಕಾರ್ಪಣ್ಯವನ್ನ ತೋಡಿಕೊಂಡು ಹರಕೆಯನ್ನ ಹೇಳಿಕೊಳ್ತಾರೆ. ಈ ಕ್ಷೇತ್ರಕ್ಕೆ ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮದ ಜನರು ತಮ್ಮ ಹರಕೆಯನ್ನ ಸಲ್ಲಿಸುತ್ತಿದ್ದಾರೆ. ಸ್ವೀಪದ ಓರ್ವ ಮಹಿಳೆ ಕ್ಷೇತ್ರ ಕಲ್ಲುರುಟಿಯ ಅಪಾರ ಭಕ್ತಿಯನ್ನ ಇಟ್ಟುಕೊಂಡಿದ್ದು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಆಗಾಗ ದೈವವನ್ನ ನೆನವರಿಕೆ ಮಾಡಿಕೊಳ್ತಿದ್ರಂತೆ. ಈ ವಿಷಯ ತಿಳಿದ ಅವರ ಸಂಬಂಧಿಕರು ಆ ಮಹಿಳೆಯನ್ನ ನಿಂದಿಸಿ ನಮ್ಮ ಧರ್ಮವನ್ನ ಬಿಟ್ಟು ಆ ದೈವವನ್ನ ನಂಬಬಾರದು ಎಂದಾಗ ಮಹಿಳೆ ಇದನ್ನ ಕಲ್ಲುರುಟಿ ನೋಡಲಿ ಎಂದು ದೈವದ ಮೇಲೆ ಭಾರವನ್ನ ಹಾಕ್ತಾಳೆ. ತದನಂತರ ಹೀಯಾಳಿಸಿದ ಕುಟುಂಬದವರಲ್ಲಿ 3 ಜನ ಅಪಘಾತಕ್ಕೊಳಗಾಗಿ ಪ್ರಾಣವನ್ನ ಕಳಕೊಂಡ್ರು. ತದನಂತರ ಅದಕ್ಕೆ ಸಂಬಂಧಪಟ್ಟವರು ಕ್ಷೇತ್ರಕ್ಕೆ ಬಂದು ದೈವದಲ್ಲಿ ಕ್ಷಮೆಯಾಚಿಸಿ ದೈವಕ್ಕೆ ಕೋಲವನ್ನ ಕೊಟ್ಟರು ಮತ್ತು ದೈವದ ಕೈಯಲ್ಲಿರುವ ಸತ್ತ ಪ್ರೇತಾತ್ಮಗಳನ್ನ ದೈವದ ಕೈಯಿಂದಲೇ ಬಂಧ ಮುಕ್ತಗೊಳಿಸ್ತಾರೆ. ಹೀಗೆ ಇಂದಿಗೂ ನಾನಾ ಕಥೆಗಳು, ನಾನಾ ಪುರಾವೆಗಳು, ನಾನಾ ಪವಾಡಗಳು ಈ ಕ್ಷೇತ್ರದಲ್ಲಿ ನಡೆದ ನಿದರ್ಶನವಿದೆ. ನಿಜಕ್ಕೂ ತುಳುನಾಡಿನಲ್ಲಿ ನೋಡಲೇಬೇಕಾದ ಪುಣ್ಯ ಸ್ಥಳಗಳಲ್ಲಿ ಈ ಕ್ಷೇತ್ರವೂ ಒಂದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.